ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಸರಸ್ವತಿ. ಇವತ್ತಿನ ರೆಸಿಪಿ ಮಸಾಲೆ ಪುರಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಬಟಾಣಿ, ಅದಕ್ಕೆ ಬೇಕಾದಷ್ಟು ನೀರು ಹಾಕೊಂಡಿದ್ದೀನಿ. ಹಾಗೆ ಆಲೂಗೆಡ್ಡೆ ಒಂದು 2-3 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ನಾನು ಮಾಡ್ತಾಯಿರೋ ಕ್ವಾಂಟಿಟಿ ಒಂದು 5-6 ಜನ ತಿನ್ಬೋದು. ಅದೇ ಥರ ಇದು 8-9 ವಿಸಲ್ ಕೂಗಿಸ್ಬೇಕು. ಮಸಾಲೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಬೇಕು, 2 ಗೋಡಂಬಿ, ಹಾಗೆ ಚಕ್ಕೆ, ಲವಂಗ, ಕಲ್ಪಾಸಿ ಹೂವು, ಮೆಣಸು, ಜೀರಿಗೆ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಹುರಿಬೇಕು. ಅದು ಹಸಿ ವಾಸನೆ ಹೋಗೋ ಥರ. ಅದೇ ಶುಂಠಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಹೆಚ್ಚಿರ್ತಕ್ಕಂಥ 2 ಟೊಮೊಟೊನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ಹುರ್ಕೊಬೇಕು. ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಸಾಕು. ಮತ್ತು ಸ್ವಲ್ಪ ಕಡಲೆನ ಆ್ಯಡ್ ಮಾಡ್ಕೊಬೇಕು. 1 ಸ್ಪೂನ್ ಕಡಲೆ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಬೆಳ್ಳುಳ್ಳಿ, ಸೋಂಕಾಳು, ಒಣಮೆಣ್ಸಿನ್ಕಾಯಿನೂ ಕೂಡ ಇದಕ್ಕೆ ಹಾಕ್ಕೊಂಡು ಕೊನೆಯದಾಗಿ ಇದಕ್ಕೆ ಹಾಕ್ಕೊಂಡು ಹುರ್ಕೊಬೇಕು. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಹುರ್ಕೊಂಡಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡು ಹುರ್ಕೊಬೇಕು. ತುಂಬ ಹುರಿಯೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಹುರಿದ್ರೆ ಸಾಕು. ಮತ್ತು ಗ್ಯಾಸ್ನ ಆಫ್ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ನ ತಗೊಂಡು ತಣ್ಣಗಾಗಿರೋ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ. ಬೆಂದಿರ್ತಕ್ಕಂಥ ಬಟಾಣಿನ 1 ಸ್ಪೂನ್ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈ ಥರ ಇದ್ದರೆ ಸಾಕು. ನೆಕ್ಸ್ಟು ಬಟಾಣಿ, ಆಲೂಗೆಡ್ಡೆನ ಈ ಥರ ಸ್ಮ್ಯಾಶ್ ಮಾಡ್ಕೊಬೇಕು. ಸ್ವಲ್ಪನೇ ಇದ್ದರೆ ಸಾಕು. ನೆಕ್ಸ್ಟು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಎಣ್ಣೆ, ನಾನಿಲ್ಲಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಮಸಾಲ ಐಟಮ್ಸ್ನ. ಅದೇನೂ ಇಲ್ಲ. ಅಚ್ಕಾರದ ಪುಡಿ, ಗರಂ ಮಸಾಲ, ಚಾಟ್ ಮಸಾಲಾನ ಆ್ಯಡ್ ಮಾಡ್ಕೊಬೇಕು. ನೆಕ್ಸ್ಟು ಎಣ್ಣೆಲೆ ಹುರಿದಾದ್ಮೇಲೆ ಮಸಾಲೆನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಲಸಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಯಾಕಂದರೆ ನಾವು ಬೇಯಿಸ್ಬೇಕಾದ್ರೇ ಆಲೂಗೆಡ್ಡೆಲಿ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಬೆಂದಿರ್ತಕ್ಕಂತಹ ಬಟಾಣಿ, ಆಲೂಗೆಡ್ಡೆನ ಇದರಲ್ಲಿ ಆ್ಯಡ್ ಮಾಡಿಕೊಂಡು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಕೊನೆಯದಾಗಿ ಕುದೀತಾ ಇರಬೇಕಾದ್ರೆ ಕಡಲೆ ಹಸಿಟ್ಟನ್ನ 1 ಸ್ಪೂನ್ ಆಗುವಷ್ಟು ಕಡಲೆ ಹಸಿನ ನೀರಲ್ಲಿ ಕಲಸಿ ಇದಕ್ಕೆ ಆ್ಯಡ್ ಮಾಡಿದ್ರೆ ತಿಕ್ನೆಸ್ ಬರುತ್ತೆ. ನೆಕ್ಸ್ಟು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಡ್ತಿದ್ದೀನಿ. ಅದರಲ್ಲಿ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ರೆಡಿ ಪೂರಿನೇ ತೊಗೊಂಡಿದ್ದೀನಿ. ಒಂದು 10-15 ಪೂರಿನ ಧಾರಾಳವಾಗಿ ಹಾಕ್ಕೊಬೋದು. ನಾನು ಹಾಕ್ಕೊಂಡಿರೋ ಎಣ್ಣೆಲಿ ಒಂದು 10 ಪೂರಿ ಹಾಕ್ಕೊಬೋದು ಅಷ್ಟೇ. ಅದನ್ನ ನೀಟಾಗಿ ಕರಿಬೇಕು. ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬು ಬರ್ತಾ ಇದೆ ಅಂತ. ಇದು ಮಸಾಲೆ ಪುರಿಗೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಮಸಾಲೆ ಪುರಿಗೆ ಗಾರ್ನಿಷ್ ಮಾಡೋದಕ್ಕೆ ನಾನು ಈರುಳ್ಳಿ, ಟೊಮೊಟೊ, ಕ್ಯಾರೆಟ್ ಅಷ್ಟೇ ತೊಗೊಂಡಿದ್ದೀನಿ. ಈಗ ಮಸಾಲೆ ಪುರಿನ ಹೇಗೆ ಸರ್ವ್ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದೊಂದು ಪೂರಿನೇ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊತ ಒಂದು 5-6 ಪೂರಿನ ನಾನು ಅದ್ರ ಮೇಲೆ ಹಾಗೆ ಇಡ್ತಾಯಿದ್ದೀನಿ. ಇವಾಗ ಮಸಾಲೆನ ಹಾಕ್ಕೊಳ್ಳೋಣ. ಬೇಕಾದಷ್ಟು ಹೀಗೆ ಮಸಾಲೆನ ಒಂದು ಕಡೆಯಿಂದ ನೀಟಾಗಿ ಹಾಕ್ಕೊಬೇಕು. ನೆಕ್ಸ್ಟು ಅದಕ್ಕೆ ಈರುಳ್ಳಿ, ಸ್ವಲ್ಪ ಟೊಮೊಟೊ, ಹಾಗೆ ಕ್ಯಾರೆಟ್ ತುರಿನ ಕೂಡ ಹಾಕ್ಕೊತಾ ಇದ್ದೀನಿ. ನಾನು ಇದರಲ್ಲಿ ಮಿಕ್ಚರ್ ಆ್ಯಡ್ ಮಾಡ್ತಾ ಇಲ್ಲ. ಸಿಂಪಲ್ಲಾಗಿ ಮನೇಲಿರುವಷ್ಟು ಅಡ್ಜಸ್ಟ್ ಮಾಡಿ ಮಾಡ್ತಾ ಇದ್ದೀನಿ. ಸೊ ನೀವು ಬೇಕಿದ್ದರೆ ಆ್ಯಡ್ ಮಾಡ್ಕೊಬೋದು. ಹಾಗೆ ಸ್ವಲ್ಪ ಮೇಲೆ ಮಸಾಲೆನ ಹಾಕ್ತಾಯಿದ್ದೀನಿ. ಈಗ ರೋಡ್ ಸೈಡಲ್ಲಿರೋ ಸೇಮ್ ಟು ಸೇಮ್ ಆಗಿರೋ ಮಸಾಲೆ ಪುರಿ ರೆಡಿ.